ಟ್ಯಾಕ್ಸ್ ಪ್ಲಾನಿಂಗ್ ಸರಣಿಗೆ ತಮಗೆಲ್ಲರಿಗೂ ಸ್ವಾಗತ. ಹಣಕಾಸಿನ ವರ್ಷ 2025-26 ಏಪ್ರಿಲ್ 1ನೇ ತಾರೀಕಿಂದ ಶುರುವಾಗಿ ಹೋಗಿದೆ. ಈಗ ಟ್ಯಾಕ್ಸ್ ರೆಜಿಮ್ನ ಚೂಸ್ ಮಾಡುವಂಥ ಸಮಯ. ಕಂಪ್ನಿಗಳಲ್ಲಿ ಯಾರ್ಯಾರು ಸ್ಯಾಲರಿಡ್ ಉದ್ಯೋಗಿಗಳಿದ್ದೀರೋ ನಿಮಗೆ ಬೈ ಡಿಫಾಲ್ಟು ನ್ಯೂ ರೆಜಿಮಲ್ಲೇ ಇರ್ತೀರಾ ಅಂತ ಮೆಸೇಜ್ ಬಂದಿರುತ್ತೆ. ಇನ್ ಕೇಸ್ ನೀವು ಓಲ್ಡ್ ರೆಜಿಮಿಗೆ ಹೋಗಬೇಕು ಅಂದರೆ ನೀವಾಗೇ ಹೋಗಿ ಅದನ್ನ ಚೂಸ್ ಮಾಡ್ಕೊತ ಹೋಗಬೇಕು. ಹಾಗಾದರೆ ಹೌದಾ, ಓಲ್ಡ್ ರೆಜಿಮಿಗೆ ಹೋಗಬೇಕಾ, ಏನಾದರೂ ಉಪಯೋಗ ಇದೆಯಾ ಓಲ್ಡ್ ರೆಜಿಮಲ್ಲಿ ಹೋಗೋದಾದರೆ? ನಮ್ಮದು ಹೋಮ್ ಲೋನ್ ಇದೆ, ಈ ಥರ ಇದೆ ಅಂತ ಸುಮಾರು ಜನಕ್ಕೆ ಕನ್ಫ್ಯೂಷನ್ ಇರ್ಬೋದು. ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ಬರ್ತಾ ಇದ್ದೀನಿ. ಜೊತೆಗೆ ಯಾರಿಗಾದರೂ ಟ್ಯಾಕ್ಸ್ ಪ್ಲಾನಿಂಗ್ ಏನೇನಿದೆ, ಟರ್ಮಿನಾಲಜೀಸು ಯಾವಾಗ ಏನೇನು ಡಿಕ್ಲೇರ್ ಮಾಡಬೇಕಾಗುತ್ತೆ, ಕಂಪ್ನಿಗಳು ಏನು ಕೇಳ್ತಾರೆ, ಇದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಥವಾ ಇನ್ನೂ ಕನ್ಫ್ಯೂಷನ್ ಇದೆ ಅಂದರೆ ಟ್ಯಾಕ್ಸ್ ಪ್ಲಾನಿಂಗ್ ಬಗ್ಗೆ ಡೆಡಿಕೇಟೆಡ್ ಆಗಿ ನಮ್ಮ ಚಾನಲ್ನಲ್ಲಿ ಒಂದು ಪ್ಲೇ ಲಿಸ್ಟ್ ಇದೆ. ಈ ವಿಡಿಯೋ ಎಂಡಿ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಜೊತೆಗೆ ITRನ ಯಾವ ರೀತಿಯಾಗಿ ಫೈಲ್ ಮಾಡೋದು, ಯಾವ್ಯಾವ ಥರದ ITRಗಳಿದೆ, ITR ಫೈಲಿಂಗ್ ಕುರಿತಾಗಿ, ಜೊತೆಗೆ ಇನ್ವೆಸ್ಟರ್ ಇದ್ದೀನಿ, ನಾನು ಟ್ರೇಡರ್ ಇದ್ದೀನಿ, ಯಾವ ರೀತಿಯಾಗಿ ನಾನು ITRನ ಫೈಲ್ ಮಾಡಬೇಕು ಅಂದರೆ ITRದು ಫೈಲಿಂಗ್ ಬಗ್ಗೆನೂ ಕೂಡ ಒಂದು ಟ್ಯಾಕ್ಸ್ ಫೈಲಿಂಗ್ ಅಂತ ಒಂದು ಡೆಡಿಕೇಟೆಡ್ ಪ್ಲೇ ಲಿಸ್ಟ್ ಮಾಡಿದ್ದೀನಿ. ಅದನ್ನು ಕೂಡ ಈ ವಿಡಿಯೋದ ಎಂಡಿ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸರಿ, ಓಲ್ಡ್ ರೆಜಿಮು ಟ್ಯಾಕ್ಸ್ ರೆಜಿಮಲ್ಲಿ ಏನಿತ್ತು ಅಂತ ನಾವು ನೋಡ್ತಾ ಬರೋದಾದರೆ, ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ ನಮಗೆ 50,000 ಅಪ್ಲಿಕಬಲ್ ಆಗ್ತಾ ಇತ್ತು. ಅದಲ್ಲದೆ ಸುಮಾರು ಥರದ ಡಿಡಕ್ಷನ್ಗಳಿತ್ತು. ಇದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ನಾನು ಹೇಳಿರುವಂಥ ಪ್ಲೇಲಿಸ್ಟ್ಗಳಲ್ಲಿ ವಿಡಿಯೋ ಇದೆ. HRA ಡಿಡಕ್ಷನ್ ಸಿಗ್ತಾಯಿತ್ತು, ATC ಸಿಗ್ತಾಯಿತ್ತು, ATD ಸಿಗ್ತಾಯಿತ್ತು, ಲೀವ್ ಟ್ರಾವೆಲ್ ಅಲವೆನ್ಸ್ ಅಂತ ಸಿಗ್ತಾಯಿತ್ತು, ಡೊನೇಷನ್ ಮಾಡಿದ್ದಕ್ಕೆ ಒಂದಿಷ್ಟು ಡಿಡಕ್ಷನ್ಗಳು ಸಿಗ್ತಾಯಿತ್ತು, ಎಲೆಕ್ಟ್ರಿಕ್ ವೆಹಿಕಲ್ಗಳಿಗೆ ಸಬ್ಸಿಡಿ ಅಂತ ಸಿಗ್ತಾಯಿತ್ತು. ಈ ಥರ ಸಿಕ್ಕಾಪಟ್ಟೆ ನಮಗೆ ಡಿಡಕ್ಷನ್ಗಳು ಅವೈಲಬಲ್ ಇತ್ತು. ATD ಹೆಲ್ತ್ ಇನ್ಶೂರೆನ್ಸ್ ರಿಲೇಟೆಡು ಇದ್ರದ್ದು ಕೂಡ ನಮಗೆ ಇತ್ತು ಡಿಡಕ್ಷನ್ಸ್ಗಳಂತ. ಆದರೆ ಅದೆಲ್ಲದನ್ನು ಹೊರತುಪಡಿಸಿ ಯಾವುದೋ ಡಿಡಕ್ಷನ್ ತೊಗೊತಾ ಇಲ್ಲ ಅಂತ ನಾವು ನೋಡ್ತಾ ಹೋಗೋದಾದರೆ ಏನಿತ್ತು ಅಂತಂದರೆ ನೋಡಿ, ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ ನೀವೇನು ತೋರಿಸಲಿಲ್ಲ, ನೀವೇನು ಇನ್ವೆಸ್ಟ್ ಮಾಡಿಲ್ಲ, ಏನು ಪ್ರೂಫ್ ತೋರಿಸಿಲ್ಲ ಅಂದರೂ ಬೈ ಡಿಫಾಲ್ಟ್ ಆಗಿ 50,000 ರೂಪಾಯಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ ನಿಮ್ಮ ಸಂಬಳದಲ್ಲಿ ಬರೋದು. ಅಂದರೆ ಉದಾಹರಣೆಗೆ ಯಾರ್ದೋ ಒಂದು ಸಂಬಳ 5,50,000 ರೂಪಾಯಿ ಇದೆ ವಾರ್ಷಿಕವಾಗಿದೆ ಅಂತಂದರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ 50,000 ರೂಪಾಯಿ ಅದ್ರ ಮೇಲೆ ಅಪ್ಲಿಕೇಬಲ್ ಆಗಿಬಿಡೋದು. ಸೊ ನಿಮ್ಮ ಟೋಟಲ್ ಇನ್ಕಮ್ನ ನೀವೇನು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ, ಏನು ಪ್ರೂಫ್ ತೋರಿಸಿಲ್ಲ ಅಂದ್ರೂ 50,000 ನಿಮಗೆ ಮಾಫಿ ಮಾಡೋರು. ಸೊ 5,50,000 ಇದ್ದಿದ್ದು 5 ಲಕ್ಷ ಅಂತ ಆಗೋದು. ಉದಾಹರಣೆಗೆ ತೊಗೊಂಡೆ 5,50,000, ನಿಮ್ದು ಎಷ್ಟೇ ಇನ್ಕಮ್ ಇದ್ರೂ ಅದರಲ್ಲಿ 50,000 ನಿಮಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ ಸಿಗ್ತಾ ಹೋಗೋದು. ಸೊ ಆ ಥರ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ ಆದಮೇಲೆ ನಿಮಗೆ ಎಷ್ಟು ಉಳಿತಾ ಇತ್ತಲ್ಲ, ನೀವೇನು ಡಿಡಕ್ಷನ್ ತೋರಿಸ್ತಾ ಇದ್ದೀರಾ ಅಂತಂದರೆ ಡಿಡಕ್ಷನ್ ಎಲ್ಲ ಅಪ್ಲಿಕಬಲ್ ಆಗುತ್ತೆ. ಏನು ಡಿಡಕ್ಷನ್ ತೋರಿಸಿಲ್ಲ ಅಂತಂದರೆ ಆ ರೀತಿ ಆದಮೇಲೆ ನಿಮಗೆ ಏನು ಉಳಿಯುತ್ತೋ ಸಂಬಳ, ಅದನ್ನ ನೆಟ್ ಇನ್ಕಮ್ ಅಂತ ಕರಿತೀವಲ್ವ. ಆ ನೆಟ್ ಇನ್ಕಮಿಗೆ ಎಷ್ಟು ಬರುತ್ತೆ, ಡಿಡಕ್ಷನ್ಸ್ ಎಲ್ಲ ತೋರಿಸಿದ ಮೇಲೆ ಬರೋದು, ಅದ್ರ ಮೇಲೆ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಆಗ್ತಾ ಹೋಗುತ್ತೆ. ಹೇಗೆ ಇದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ಯಾವ ರೀತಿ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಆಗುತ್ತೆ, HR ಯಾವ ರೀತಿ ಕ್ಯಾಲ್ಕುಲೇಟ್ ಆಗ್ತಿತ್ತು, ಎಲ್ಲದೂ ಹಿಂದಿನ ವೀಡಿಯೋದಲ್ಲಿ ನಾವು ಮಾತಾಡ್ಬಿಟ್ಟಿದ್ವಿ. ಸೊ ಆ ದೃಷ್ಟಿಯಿಂದ ನೋಡಿಕೊಂಡ್ರೆ ನಿಮ್ಮ ನೆಟ್ ಇನ್ಕಮ್ ಎಲ್ಲ ಡಿಡಕ್ಷನ್ನು, ಎಕ್ಸೆಂಪ್ಷನ್ನು ಎಲ್ಲ ತೋರಿಸಿದ್ರ, ಸ್ಟ್ಯಾಂಡರ್ಡ್ ಡಿಡಕ್ಷನು ಅಪ್ಲೈ ಆಗಿದೆ, ಅದೆಲ್ಲ ಆದಮೇಲೆ ನಿಮ್ಮ ಆದಾಯ 5 ಲಕ್ಷಕ್ಕಿಂತ ಒಳಗಡೆನೇ ಬರ್ತಾ ಇದೆ ಅಂದರೆ ನಿಮಗೆ ಯಾವುದೇ ರೀತಿ ಅಂತ 2.5 ಲಕ್ಷಕ್ಕೆ ಒಳಗಿದ್ರೆ ಯಾವುದೇ ಟ್ಯಾಕ್ಸ್ ಇರ್ತಾ ಇರಲಿಲ್ಲ ಓಲ್ಡ್ ರೆಜಿಮಲ್ಲಿ. 2.5 ಲಕ್ಷನ ದಾಟ್ತಿತ್ತು ಅಂತಂದರೆ ನಿಮಗೆ 5%, ಆಮೇಲೆ ಎವ್ರಿ 5 lakhs ಬ್ರ್ಯಾಕೆಟ್ಗೆ ಒಂದು 10% ಟ್ಯಾಕ್ಸ್ನ ಜಾಸ್ತಿ ಮಾಡ್ಕೊಂಡು 20, 30, 10% ಇಲ್ಲ. ಸೊ ವೇರಿಯಬಲ್ ಇತ್ತು ನೋಡಿ, 5ರಿಂದ 20% ಡೈರೆಕ್ಟ್ ಜಂಪ್ ಇತ್ತು, ಆಮೇಲೆ 30% ಇತ್ತು, ಈ ರೀತಿ. ಸೊ ಮ್ಯಾಕ್ಸಿಮಮ್ ಟ್ಯಾಕ್ಸ್ ಯಾವ ರೀತಿ ಬೀಳ್ತಿತ್ತು, ಯಾರ್ದಾರು ಒಂದು ನೆಟ್ ಇನ್ಕಮ್ಮು ಓಲ್ಡ್ ರೆಜಿಮಲ್ಲಿ 15 ಲಕ್ಷ ಅಂತ ಬರ್ತಾ ಇದೆ. ಡಿಡಕ್ಷನ್ ಎಲ್ಲ ತೋರಿಸಿದ ಮೇಲೂ ಅಂದ್ರೂ ಅವರಿಗೆ 1.5 ಲಕ್ಷ ಪ್ಲಸ್ 1 ಲಕ್ಷ ಪ್ಲಸ್ 12,500 ಇಷ್ಟೂ ಅವರು ಆ ಟ್ಯಾಕ್ಸ್ ಒಂದು ಬ್ರ್ಯಾಕೆಟಿಗೆ ಸಂಬಂಧಪಟ್ಟಂಗೆ ಕಟ್ಟಬೇಕಾಗಿತ್ತಲ್ವಾ. ಈಗ ನ್ಯೂ ರೆಜಿಮಲ್ಲಿ ಏನು ಮಾಡಿದ್ರು, 2025-26 ಅಪ್ಲಿಕಬಲ್ ಅಂದರೆ ಈಗ ಈ ವರ್ಷ, ಈ ಹಣಕಾಸಿನ ವರ್ಷದಿಂದ ಇದು ಅಪ್ಲಿಕಬಲ್ ಆಗ್ತಾ ಹೋಗುತ್ತೆ. ಇದರಲ್ಲಿ ಏನು ಮಾಡಿದ್ರು, ಅಪ್ ಟು 4 ಲಕ್ಷ ತನಕ ಯಾವುದೇ ಇನ್ಕಮ್ ಇಲ್ಲ ಅಂತ ಹೇಳಿದ್ರು. ಜೊತೆಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ 75,000 ಅಂತ ಮಾಡಿದ್ರು. ಆದರೆ ಒಂದು ರಿಬೇಟ್ ಅಂತ ಸಿಗ್ತಾ ಹೋಗುತ್ತೆ. ಆ ರಿಬೇಟ್ ಎಲ್ಲಿ ತನಕ ಅಂದರೆ 12,75,000 ತನಕ ನಿಮ್ಮ ಇನ್ಕಮ್ ಇದೆ ಅಂತ ಅಂದ್ರೂ ಕೂಡ ನಿಮಗೆ ಯಾವುದೇ ರೀತಿ ಅಂತ ಟ್ಯಾಕ್ಸ್ ಇಲ್ಲ ಅಂತ ಹೇಳ್ಬಿಟ್ರು. ಸೊ ಈ ವಿಡಿಯೋ ಯಾರಾದರೂ ನೋಡ್ತಾ ಇದ್ದಾರೆ ಸ್ಯಾಲರಿಡ್ ಉದ್ಯೋಗಿಗಳು ಅಂದರೆ ಒಂದು ಉತ್ತರ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮ್ಮ ಇನ್ಕಮ್ ಏನಾದರೂ 12,75,000ಕ್ಕಿಂತ ಒಳಗಡೆನೆ ಇದೆ ಅಂತ ಆದರೆ ನೀವು ಏನು ತಲೆ ಕೆಡಿಸ್ಕೋಬೇಕಾಗಿಲ್ಲ, ಕಣ್ಣು ಮುಚ್ಕೊಂಡು ನ್ಯೂ ಟ್ಯಾಕ್ಸ್ ರೆಜಿಮಿಗೆ ಹೋಗ್ಬೋದು. ಯಾವುದೇ ರೀತಿಯಾಗಿ ₹1 ಕೂಡ ಟ್ಯಾಕ್ಸು ಬೀಳ್ತಾ ಹೋಗೋದಿಲ್ಲ. ಆದರೆ ಅಕಸ್ಮಾತ್ 12,75,000ಕ್ಕಿಂತ ₹1 ನಿಮ್ಮ ಇನ್ಕಮ್ ಜಾಸ್ತಿ ಆಯಿತು ಅಂದ್ರೂ ಕೂಡ ನೀವು 4 ಲಕ್ಷದಿಂದ ನೀವು ಏನು ಮಾಡಬೇಕು, ನಿಮಗೆ ಟ್ಯಾಕ್ಸ್ನ ಕಟ್ತಾ ಬರಬೇಕಾಗುತ್ತೆ. ರೂಲ್ಸ್ ಇರೋದು ಅದೇ ಥರ. ಅಪ್ ಟು 12,75,000 ತನಕ, ಯಾಕೆಂದರೆ 12,75,000ದಲ್ಲಿ ನಮಗೆ 75,000 ರೂಪಾಯಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಆಗುತ್ತೆ. ಸೊ 12 ಲಕ್ಷ ಬರುತ್ತೆ. ಸೊ ಬೇಸಿಕಲಿ 12 ಲಕ್ಷಕ್ಕಿಂತ ಒಳಗಡೆ ಬರಬೇಕು ನಿಮ್ಮ ಆದಾಯ, ಡಿಡಕ್ಷನ್ ಎಲ್ಲ ಹೋದ್ಮೇಲೆ. ಸೊ ನ್ಯೂ ರೆಜಿಮಲ್ಲಿ ನಿಮಗೆ ಗೊತ್ತಿರೋ ಡಿಡಕ್ಷನ್ಸ್ ಅನ್ನೋದು ತುಂಬ ಕಡಿಮೆ ಇರುವಂಥದ್ದು. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ 75,000 ಅಪ್ಲಿಕಬಲ್ ಆಗುತ್ತೆ ಬಿಟ್ಟರೆ, ಓಲ್ಡ್ ರೆಜಿಮಲ್ಲಿ ಸಿಗ್ತ ಹಾಗೆ ನಿಮಗೆ HRA ಆಗಿ, LTA ಆಗಲಿ, ATC, ATD ಯಾವುದೇ ರೀತಿಯಂಥ ಬೆನಿಫಿಟ್ಟು ಸಿಗೋದಿಲ್ಲ. ಇದು ಬಿಟ್ಟು ನಿಮಗೆ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಅಂತ ಮಾಡ್ತಾ ಇರ್ತಾರೆ, NPS ನ್ಯಾಷನಲ್ ಪೆನ್ಷನ್ ಸ್ಕೀಮಲ್ಲಿ. ನೀವಲ್ಲ, ನಿಮ್ಮ ಏನು ಕೆಲಸ ಕೊಟ್ಟಿದ್ದಾರಲ್ಲ ನಿಮಗೆ, ಅವರಿಂದ ಏನಾದ್ರು ಕಾಂಟ್ರಿಬ್ಯೂಷನ್ ಆಗ್ತಾ ಇದೆ NPSಗೆ ಅಂದರೆ ಆ ಒಂದು ಕ್ಲೇಮ್ನ ನೀವು ತೊಗೊತಾ ಹೋಗ್ಬೋದು, ಡಿಡಕ್ಷನ್ನ ತೊಗೊತಾ ಹೋಗ್ಬೋದು ನ್ಯೂ ರೆಜಿಮಲ್ಲಿ. ಅದನ್ನು ಬಿಟ್ಟರೆ ಅಗ್ನಿವೀರ್ ಕಾರ್ಪಸ್ ಫಂಡ್ ಅಂತ ಇದೆ, ಈ ಸೈನಿಕರಿಗೆ ನೆರವಾಗಕ್ಕೆ ಮಾಡಿರುವಂಥ ಫಂಡ್ ಅಲ್ವಾ ಅದು ಅಗ್ನಿವೀರ್ ಫಂಡು. ಅದಕ್ಕೆ ನೀವೇನಾದರೂ ಡೊನೇಟ್ ಮಾಡ್ತಾ ಇದ್ದೀರಾ ಅಂದರೆ ಅದನ್ನು ನೀವು ಕ್ಲೇಮ್ ಮಾಡ್ಕೊತ ಹೋಗ್ಬೋದು. ಅದನ್ನು ಬಿಟ್ಟು ಏನೋ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ, ಅದಕ್ಕೆ ನಾನು ಏನಾದರೂ ಕ್ಲೇಮ್ ಮಾಡ್ಕೋಬೋದಾ ಅಂದರೆ ಯಾವುದೇ ರೀತಿ ಅಂತ ಇಲ್ಲ, ಎಕ್ಸೆಪ್ಟ್ ಸೆಕ್ಷನ್ 24
ಹೋಮ್ ಲೋನ್ಗೆ ಯಾರಾದರೂ ಇಂಟ್ರೆಸ್ಟ್ನ ಪೇಮೆಂಟ್ ಮಾಡ್ತಾ ಇರ್ತಾರಲ್ಲ, ಎಂಥ ಹೋಮ್ ಲೋನ್ ಆಗಿರಬೇಕು, ಅದು ಲೆಂಟ್ ಔಟ್ ಪ್ರಾಪರ್ಟಿ ಆಗಿರಬೇಕು. ಅಂದರೆ ನೀವು ಬೇರೆಯವರಿಗೆ ಬಾಡಿಗೆ ಕೊಡೋಕ್ಕೆ ಅಂತ ನೀವು ಮನೆಯನ್ನು ಕಟ್ಸಿದ್ದೀರಾ ಅಥವಾ ಒಂದು ಅಪಾರ್ಟ್ಮೆಂಟ್ನ ಏನೋ ತೊಗೊಂಡಿದ್ದೀರಾ, ಅದಕ್ಕೆ ಸಾಲ ಮಾಡಿದ್ದೀರಾ, ಅಂಥ ಪ್ರಾಪರ್ಟಿಗಳಿಗೆ ಏನು ಇಂಟ್ರೆಸ್ಟ್ನ ಭರಿಸ್ತಾ ಇರ್ತೀರೋ ಅಪ್ ಟು 2 ಲಕ್ಷ ಇಂಟ್ರೆಸ್ಟ್ ತನಕ ನ್ಯೂ ಟ್ಯಾಕ್ಸ್ ರೆಜಿಮಲ್ಲೂ ಅಪ್ಲಿಕಬಲ್ ಇದೆ. ಎಸ್, ಸೊ ಹೋಮ್ ಲೋನಿಗೆ ಬರೀ ಓಲ್ಡ್ ರೆಜಿಮಲ್ ಇದೆ ಅಂತ ಸುಮಾರು ಜನಕ್ಕೆ ಇದೆ. ಖಂಡಿತ ಓಲ್ಡ್ ರೆಜಿಮಲ್ಲಿ ಯಾವುದಕ್ಕೆ ಬರ್ತಾ ಇತ್ತು, ನೀವು 80C ಕೆಳಗಡೆ ಓಲ್ಡ್ ರೆಜಿಮಿನಲ್ಲಿ ಏನು ಮಾಡ್ತಾ ಇದ್ರಿ, ನೀವು ಪ್ರಿನ್ಸಿಪಲ್ ಅಮೌಂಟು ಏನು ಕಟ್ತಾ ಇರ್ತಿರಲ್ಲ, ಲೋನ್ ತೊಗೊಂಡಿರ್ತಾರಲ್ಲ, ಅದ್ರ ಪ್ರಿನ್ಸಿಪಲ್ ಅಮೌಂಟಿಗೆ ಏನು ಭರಿಸ್ತಾ ಇರ್ತಿರಲ್ಲ ದುಡ್ಡು, ಅದು ಅಪ್ ಟು 1.5 ಲಕ್ಷ 80Cನಲ್ಲಿ ನಾವು ಡಿಡಕ್ಷನ್ ತಗೋಬೋದಾಯಿತು. ಅದನ್ನು ಹೊರತುಪಡಿಸಿ ಹೋಮ್ ಲೋನ್ದು ಇಂಟ್ರೆಸ್ಟ್ ಕಟ್ತಾ ಇರ್ತೀವಲ್ವ ತಿಂಗಳ EMIಲಿ, ಆ ಇಂಟ್ರೆಸ್ಟನ್ನು ಸೆಕ್ಷನ್ 24 ಕೆಳಗಡೆ ಅಪ್ ಟು 2 ಲಕ್ಷ ತನಕ. ಸೊ ಒಟ್ಟಾರೆಯಾಗಿ 80Cನಲ್ಲಿ 1.5 ಲಕ್ಷ ಪ್ರಿನ್ಸಿಪಲ್ ಅಮೌಂಟಿಗೆ, ಸೆಕ್ಷನ್ 24ಅಲ್ಲಿ 2 ಲಕ್ಷ ಇಂಟ್ರೆಸ್ಟ್ ಅಮೌಂಟಿಗೆ, ಒಟ್ಟು ಸೇರಿ 2 + 1.5 3.5 ಲಕ್ಷ ತನಕ ಮ್ಯಾಕ್ಸಿಮಮ್ಮು ಓಲ್ಡ್ ರೆಜಿಮಲ್ಲಿ ತೊಗೊತಾ ಹೋಗ್ಬೋದಾಗಿತ್ತು. ಆದರೆ ಅದು ಎಂಥ ಪ್ರಾಪರ್ಟಿಗಾದರೂ ಪರವಾಗಿಲ್ಲ, ನೀವೇ ಹೋಗಿ ವಾಸ ಇದ್ದೀರಾ ಅಂಥ ಪ್ರಾಪರ್ಟಿ ಹೋಮ್ ಲೋನ್ ಮಾಡಿದ್ದೀರಾ, ಓಕೆ. ಖಾಲಿ ಬಿಟ್ಟಿದ್ದೀರಾ, ಸುಮ್ಮನೆ ತೊಗೊತಾ ಇದ್ದೀರಾ ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಂತ, ಅದಕ್ಕೂ ಓಕೆ. ಅಥವಾ ಬೇರೆಯವರಿಗೆ ಬಾಡಿಗೆ ಕೊಡೋಕ್ಕೆ ಅಂತ ನೀವು ಹೋಮ್ ಲೋನ್ ಮಾಡಿ ಕೊಡ್ತಾ ಇದ್ದೀರಾ, ಅದಾದ್ರೂ ಓಕೆ. ಮೂರಕ್ಕೂ ಕೂಡ ಅಪ್ಲಿಕೇಬಲ್ ಇರ್ತಾ ಇತ್ತು ಓಲ್ಡ್ ಟ್ಯಾಕ್ಸ್ ರೆಜಿಮಲ್ಲಿ. ಆದರೆ ನ್ಯೂ ರೆಜಿಮಲ್ಲಿ ಏನು ಮಾಡಿದ್ದಾರೆ, ಸೆಕ್ಷನ್ 24B ಕೆಳಗಡೆ ನೀವು ಬೇರೆಯವರಿಗೆ ಬಾಡಿಗೆ ಕೊಡೋಕ್ಕೆ ಅಂತ ನೀವು ಪ್ರಾಪರ್ಟಿ ತೊಗೊಂಡಿದ್ದು ಲೋನ್ ಮಾಡಿದ್ದಾಗಿದ್ದರೆ ಮಾತ್ರ ನೀವು 2 ಲಕ್ಷ ತನಕ ಕ್ಲೇಮ್ ಮಾಡ್ಕೊತ ಹೋಗ್ಬೋದು. ಅದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ನ್ಯೂ ರೆಜಿಮಲ್ಲಿ ಸಿಗ್ತಾ ಹೋಗುವಂಥದ್ದು ಸ್ಟ್ಯಾಂಡರ್ಡ್ ಡಿಡಕ್ಷನ್ 75,000 ಬಿಟ್ಟು ಅಂತಂದರೆ ಎಂಪ್ಲಾಯರಿಂದ, ಅಂದರೆ ನೀವೇನು ಕೆಲಸ ಮಾಡ್ತಾ ಇದ್ದಾರಲ್ಲ ಅವರು, ನೀವು ಕಾಂಟ್ರಿಬ್ಯೂಷನ್ ಮಾಡೋದಲ್ಲ ನ್ಯಾಷನಲ್ ಪೆನ್ಷನ್ ಸ್ಕೀಮಿಗೆ. ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಬಗ್ಗೆ ನಾನು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ. ಎಂಪ್ಲಾಯರಿಂದ ಏನಾದರೂ ಕಾಂಟ್ರಿಬ್ಯೂಷನ್ ಆಗ್ತಾ ಇದೆ ಅಂದರೆ, ಪ್ರೈವೇಟ್ ಫರ್ಮಲ್ಲಿ ಆಗೋದಿಲ್ಲ ಅಂತಲ್ಲ, ಕೆಲವು ಫರ್ಮಲ್ಲಿ ಆಫ್ಟರ್ ಹೈಯರ್ ಮ್ಯಾನೇಜ್ಮೆಂಟ್ ಲೆವೆಲ್ ತಲುಪಿದ ಮೇಲೆ ಅಂಥದ್ದು ಬೆನಿಫಿಟ್ ಸಿಗ್ತಾ ಹೋಗುತ್ತೆ. ಸಾಮಾನ್ಯವಾಗಿ ಎಂಪ್ಲಾಯರಿಂದ ಕಾಂಟ್ರಿಬ್ಯೂಷನ್ NPSಗೆ ಆಗುವಂಥದ್ದು ಗೌರ್ಮೆಂಟ್ ಎಂಪ್ಲಾಯ್ಸ್ ಯಾರಿದ್ರ, ಅದು ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಅವರಿಗೆ ಆ ಒಂದು ಅಪ್ಲಿಕಬಿಲಿಟಿ ಇರುತ್ತೆ. ಪ್ರೈವೇಟಲ್ಲಿ ಇರುತ್ತೆ, ಆದರೆ ಎಲ್ಲರಿಗೂ ಇರೋದಿಲ್ಲ. ಹಾಗಾಗಿ ನ್ಯೂ ರೆಜಿಮಲ್ಲಿ ಎಕ್ಸ್ಟ್ರಾರ್ಡಿನರಿಯಾಗಿ ನಿಮಗೆ ಡಿಡಕ್ಷನ್ ಅಂತ ಇಲ್ಲ. ಆದರೂ ಕೂಡ ನ್ಯೂ ರೆಜಿಮಲ್ಲಿ ನಮಗೆ ಟ್ಯಾಕ್ಸ್ ಕಮ್ಮಿ ಕಟ್ಟೋಕ್ಕೆ ಸಾಧ್ಯತೆ ಇದೆ. ಯಾಕೆ ಅಂತಂದರೆ, ಎರಡನ್ನೂ ನೀವು ಕಂಪ್ಯಾರಿಸನ್ ಮಾಡಿದ್ರೆ ಬರುವಂಥ ರೇಟು, ಅಂದರೆ ನಾನೇನು ಹೇಳ್ತಾ ಇದ್ದೀನಿ ನೋಡಿ, ಓಲ್ಡ್ ರೆಜಿಮಲ್ಲಿ 5, 20, 30% ಇಲ್ಲಿಗೆ 10 ಲಕ್ಷಕ್ಕಿಂತ ಆದಾಯ ಜಾಸ್ತಿ ಇದೆ ಅಂದ್ರೂ ಕೂಡ 30% ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. 100 ರೂಪಾಯಿನಲ್ಲಿ ಬರ್ತಾ ಇದೆ ಆದಾಯ 10 ಲಕ್ಷದ ಮೇಲೆ ಅಂದರೆ ಆ 100 ರೂಪಾಯಿ 30 ರೂಪಾಯಿ ನೀವು ಸರ್ಕಾರ ಕಟ್ಬಿಡಬೇಕಾಗಿತ್ತು ಟ್ಯಾಕ್ಸ್ ಅಂತ. ಆದರೆ ನ್ಯೂ ರೆಜಿಮಲ್ಲಿ ಏನಾಯಿತು, ಇವಾಗ 24 ಲಕ್ಷಕ್ಕಿಂತ ಮೇಲೆ ಏನಾದರೂ ನಿಮ್ಮ ಆದಾಯ ಬರ್ತಾ ಇದೆ ಅಂತಂದರೆ ಅದಕ್ಕೆ ಮಾತ್ರ 30% ಅಪ್ಲಿಕಬಲ್ ಆಗುತ್ತೆ. ಅದಕ್ಕಿಂತ ಕೆಳಗಡೆ ಇರೋರಿಗೆಲ್ಲರಿಗೂ ಕೂಡ 5, 10, 15 ನಿಮ್ಮ ಟ್ಯಾಕ್ಸ್ ಸ್ಲ್ಯಾಬ್ ಪ್ರಕಾರ 4 ಲಕ್ಷಕ್ಕೆ ಒಂದೊಂದು ಟ್ಯಾಕ್ಸ್ ಸ್ಲ್ಯಾಬ್ ಅಂತ ಮಾಡಿದ್ದಾರೆ. ಅಪ್ ಟು 4 ಲಕ್ಷ ತನಕ ಏನೂ ಇರೋದಿಲ್ಲ. ಇದು ಯಾವಾಗ ಟು ಬಿ ಪ್ರಿಸೈಸ್ ಆಗಿ ಹೇಳಬೇಕು ಅಂತಂದರೆ, ಸ್ಟ್ಯಾಂಡರ್ಡ್ ಡಿಡಕ್ಷನ್ನ ಕಳೆದ ಮೇಲೆ ನಿಮ್ಮ ಆದಾಯ 12 ಲಕ್ಷಕ್ಕಿಂತ ಒಳಗಡೆ ಇದೆ ಅಂತ ಅಂದರೆ ನೀವು ಸೇಫು. ಆದರೆ 12 ಲಕ್ಷದ ಮೇಲೆ 1 ರೂಪಾಯಿ ಬಂದಿದೆ ಅಂದ್ರೂ ಕೂಡ ನೀವು 4 ಲಕ್ಷದಿಂದ ನೀವು ಟ್ಯಾಕ್ಸ್ ಕಟ್ತಾ ಹೋಗಬೇಕು. ಫಸ್ಟ್ 4 ಲಕ್ಷಕ್ಕೆ ಯಾವುದು ಇರೋದಿಲ್ಲ. 4 ಲಕ್ಷದಿಂದ 8 ಲಕ್ಷಕ್ಕೆ, ಉದಾಹರಣೆಗೆ ಯಾರ್ದೋ ಒಬ್ರದ್ದು 13 ಲಕ್ಷ ಇದೆ ಆದಾಯ ಅಂತ ಅನ್ಕೊಳ್ಳೋಣ, ಆಯಿತಾ. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಹೋದ್ಮೇಲೂ ಕೂಡ 13 ಲಕ್ಷ ಉಳಿತು. 13 ಲಕ್ಷಕ್ಕೆ ಅಂದರೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಅವರು? 4 ರಿಂದ 8 ಲಕ್ಷದ ಆದಾಯಕ್ಕೆ 5% ಅಂದರೆ 20,000 ಕಟ್ಟಬೇಕಾಗುತ್ತೆ. 8 ರಿಂದ 12 ಲಕ್ಷ ತನಕದಕ್ಕೆ 10% ಅಂದರೆ 40,000 ಕಟ್ಟಬೇಕಾಗುತ್ತೆ. 12 ಲಕ್ಷದ ಮೇಲೆ ಎಷ್ಟಿದೆ? 1 ಲಕ್ಷ. 13 ಲಕ್ಷ ಅಂದರೆ ಆ 1 ಲಕ್ಷಕ್ಕೆ 15% ಕಟ್ಟಬೇಕಾಗುತ್ತೆ, ಅಂದರೆ 15,000 ಕಟ್ಟಬೇಕಾಗುತ್ತೆ. ಸೊ 15,000 ಪ್ಲಸ್ 40,000 55,000 ಪ್ಲಸ್ 20,000 ಅಂದರೆ 65,000 ರೂಪಾಯಿ ಅವರು ಕಟ್ಟಬೇಕಾಗುತ್ತೆ. ಅಂದರೆ 75,000 ಕಟ್ಟಬೇಕಾಗುತ್ತಲ್ವ. 40, 20, 60 ಪ್ಲಸ್ 15. ಸೊ ಆ ರೀತಿಯಾಗಿ ಟ್ಯಾಕ್ಸು ಅಪ್ಲಿಕೇಬಲ್ ಆಗ್ತಾ ಹೋಗುವಂಥದ್ದು. ಇಲ್ಲಿ ನಾನು ಕೊಟ್ಟಿರುವಂಥದ್ದು ಮ್ಯಾಕ್ಸ್ ಟ್ಯಾಕ್ಸ್, ಅಂದರೆ ಮ್ಯಾಕ್ಸಿಮಮ್, ಅಂದರೆ ನಿಮ್ಮದು 12 ಲಕ್ಷ ಇದೆ ಅಂದರೆ 40,000 ಪ್ಲಸ್ 20,000. 16 ಲಕ್ಷ ಇದೆ ನಿಮ್ಮ ಆದಾಯ ಅಂದರೆ 60,000 ಪ್ಲಸ್ 40,000 1 ಲಕ್ಷ, 1,20,000. 20 ಲಕ್ಷ ನಿಮ್ಮ ಆದಾಯ ಇದೆ ಅಂತಂದರೆ 80, 60, 40, 20 ಆ ರೀತಿ ಆಗ್ತಾ ಹೋಗುತ್ತೆ. ಸೊ ಇದು ಮ್ಯಾಕ್ಸಿಮಮ್ ಟ್ಯಾಕ್ಸು ಈ ಬ್ರ್ಯಾಕೆಟಲ್ಲಿರೋರಿಗೆ ಎಷ್ಟು ಅಪ್ಲಿಕೇಬಲ್ ಆಗುತ್ತೆ ಅಂತ ಇಲ್ಲಿ ಕೊಡ್ತಾ ಇದ್ದೀನಿ. ಸೊ ಯಾರಿಗಾದ್ರು ಆದಾಯ 30 ಲಕ್ಷ ಇದೆ ಅಂತಂದರೆ ಮೊದಲು ನೀವು ಲೆಕ್ಕ ಹಾಕ್ಕೊಳ್ಳಿ. 1.5 ಲಕ್ಷ, 1.5 ಲಕ್ಷ, 1.5 ಲಕ್ಷ, 1.5 ಲಕ್ಷ, 6 ಲಕ್ಷ ಆಯಿತು. ಮತ್ತೆ 1 ಲಕ್ಷ, 7 ಲಕ್ಷ, 7 ಲಕ್ಷದ 12,500 ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಇದು ಯಾವಾಗ ಎಲ್ಲ ಡಿಡಕ್ಷನ್ ಎಲ್ಲ ಕಳೆದ ಮೇಲೂ ಅವ್ರ ಆದಾಯ 30 ಲಕ್ಷ ಇದೆ ಅಂತಂದರೆ. ಆದರೆ ಹೊಸ ರೆಜಿಮಲ್ಲಿ ಈಗ ನೋಡಿ 1,80,000, 2,80,000, ಇಲ್ಲಿಂದ ಎಲ್ಲ ಸೇರಿ ಒಂದು 2 ಲಕ್ಷ. ಸೊ ಅಲ್ಲಿಗೆ ಒಂದು 4,80,000 ಮುಗಿದು ಹೋಗ್ತಾ ಹೋಗುತ್ತೆ. ಕಂಪೇರ್ ಟು ಓಲ್ಡ್ ರೆಜಿಮಲ್ಲಿ 7 ಲಕ್ಷ ಚಿಲ್ಲರೆ, ಅಲ್ಲಿಗೆ ಸರಿಸುಮಾರು 3 ಲಕ್ಷ ಚಿಲ್ಲರೆ ಸೇವ್ ಆಗುತ್ತೆ. ಯಾರು 30 ಲಕ್ಷ ಆದಾಯ ಅಥವಾ ಅದಕ್ಕಿಂತ ಮೇಲ್ಗಡೆ ಇದ್ದಾರೋ ಅವರಿಗೆ. ಸೊ ಹಾಗಾದರೆ ಹೋದ ವರ್ಷದ್ದು ನ್ಯೂ ರೆಜಿಮ್ಗೂ ಈ ವರ್ಷದ ನ್ಯೂ ರೆಜಿಮ್ಗೂ ಏನಾದ್ರು ಚೇಂಜಸ್ ಇದೆಯಾ? ನಾನು ಹೋದ ವರ್ಷ ಆಲ್ರೆಡಿ ನ್ಯೂ ರೆಜಿಮಲ್ಲಿ ಇದ್ದೆ. ಈಗ ನಾನು ಏನೂ ಚೇಂಜಸ್ ಮಾಡಿಲ್ಲ ಅಂದರೂ ಬೈ ಡಿಫಾಲ್ಟ್ ನ್ಯೂ ರೆಜಿಮಲ್ಲೇ ಇರ್ತೀನಿ. ಸೊ ನನಗೆ ಏನಾದರೂ ಜಾಸ್ತಿ ಒಂದು ಸ್ವಲ್ಪ ಉಳಿಯುತ್ತಾ ಕೈಯಲ್ಲಿ ದುಡ್ಡು, ಟ್ಯಾಕ್ಸ್ ಏನಾದ್ರು ಕಮ್ಮಿ ಆಗುತ್ತಾ ಅಂದರೆ ಖಂಡಿತವಾಗ್ಲೂ ಕಮ್ಮಿ ಆಗುತ್ತೆ. ಸೊ ಓಲ್ಡ್ ರೆಜಿಮಲ್ಲಿ ನೋಡಿ ಈ ಥರ ಅಪ್ಲಿಕಬಲ್ ಆಗ್ತಾ ಇತ್ತು. 3 ಲಕ್ಷದಿಂದನೇ ನಿಮಗೆ ಟ್ಯಾಕ್ಸ್ ಬೀಳ್ತಾ ಹೋಗೋದು. ಜೊತೆಗೆ ಓಲ್ಡ್ ರೆಜಿಮಲ್ಲಿ ಯಾರು 7 ಲಕ್ಷದಿಂದ 12 ಲಕ್ಷ ಈ ಟ್ಯಾಕ್ಸ್ ಲ್ಯಾಬಲ್ಲಿ ಇದಿರಲ್ಲ, ನೀವೆಲ್ಲ ಟ್ಯಾಕ್ಸ್ ಕಟ್ತಾ ಇದ್ರಿ ಓಲ್ಡ್ ರೆಜಿಮಲ್ಲಿ. ಅಂದರೆ
ಹೋದ ವರ್ಷ ಇದ್ದಿದ್ದಂಥ ನ್ಯೂ ರೆಜಿಮಲ್ಲಿ ಅಂದರೆ 2024-25 ತನಕ ನಿಮ್ಮದು 7 ಲಕ್ಷದ ಮೇಲ್ಗಡೆ ಆದಾಯ ಇದೆ ಅಂದ್ರೂ ಕೂಡ ನಾವು ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಆದರೆ ಈ ವರ್ಷದಿಂದ ಏನಾಗುತ್ತೆ 12 ಲಕ್ಷ ತನಕ ಏನೂ ಆಗೋದಿಲ್ಲ. ಸೊ ಬಂಪರ್ ಯಾರಿಗೆ ಕೊಟ್ಟಿರೋದು ಈ ಸಲ, ಯಾರ್ಯಾರ್ದು ಸಂಬಳ 7 ಲಕ್ಷದಿಂದ 12 ಲಕ್ಷ ಈ ಒಂದು ಬ್ರ್ಯಾಕೆಟಲ್ಲಿ ಇದೆಯಲ್ಲ, ನಿಮಗೆ ಯಾವುದೇ ರೀತಿಯಾದಂಥ ಟ್ಯಾಕ್ಸ್ ಬೆನಿಫಿಟ್ ಇರೋದಿಲ್ಲ. ಇದು ಮೇಜರ್ ಚೆಂಕು. ಅದಲ್ಲದೆ ಅಂತ ನೋಡೋದಾದರೆ ಯಾರ್ದು ಹೈಯರ್ ಇನ್ಕಮ್ ಇತ್ತು ಅವ್ರಿಗೂ ಕೂಡ ನೋಡಿ, ಲಾಸ್ಟ್ ವರ್ಷದಲ್ಲಿ 15% ಟ್ಯಾಕ್ಸ್ ಸ್ಲ್ಯಾಬು ಯಾವಾಗ ಬಂದ್ಬಿಡ್ತಾ ಇದ್ರಿ, 10 ಲಕ್ಷ ದಾಟ್ತು ಅಂದರೆ ನಿಮ್ಮ ಇನ್ಕಮು 15% ಕಟ್ಬಿಡ್ಬೇಕಾಗಿತ್ತು ಟ್ಯಾಕ್ಸು. ಆದರೆ ಈ ಸಲ 12 ಲಕ್ಷ ದಾಟಿದ್ರೆ ಮಾತ್ರ 15% ಕಟ್ತಾ ಹೋಗಬೇಕು. ಸೊ ಯಾರ್ಯಾರು 12 ಲಕ್ಷದಿಂದ 16 ಲಕ್ಷ ಈ ಇನ್ಕಮ್ ಸ್ಲ್ಯಾಬಲ್ಲಿ ಇದ್ದಾರೆ, ಸೊ ಅವರಿಗೆ ಲಾಸ್ಟ್ ವರ್ಷದಲ್ಲಿ ನೀವು ನೋಡ್ತಾ ಬರೋದಾದರೆ 20% ಟ್ಯಾಕ್ಸ್ ಬಂದ್ಬಿಡೋದು. ಯಾಕಂದರೆ 12 ಲಕ್ಷ ದಾಟ್ತಿದ್ದಂಗೆ ಅದಕ್ಕೆ 20% ಕಟ್ಟಬೇಕಾಗ್ತಾ ಇರ್ತಿತ್ತು. ಸೊ ಜಾಸ್ತಿ ಟ್ಯಾಕ್ಸ್ ಕಟ್ಟಬೇಕಾಗಿರೋದು. ಆದರೆ ಈ ಸಲ ಅಷ್ಟೊಂದು ಜಾಸ್ತಿ ಟ್ಯಾಕ್ಸು ಕಟ್ಟುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಬೈ ಡಿಫಾಲ್ಟು ನಿಮಗೆ ಅಪ್ ಟು ಇದು 9,000 ಚಿಲ್ಲರೆ ತನಕ ಸೇವ್ ಆಗ್ತಾ ಹೋಗ್ಬೋದು. ಅಂದರೆ ಓವರ್ ಆಲ್ 1,10,000 ರೂಪಾಯಿ ವಾರ್ಷಿಕವಾಗಿ ಸೇವ್ ಆಗ್ತಾ ಹೋಗುತ್ತೆ ಅಂತ ಒಂದು ಡೇಟಾ ಇದೆ. ಆದರೆ ಅದು ಹೈಯರ್ ಇನ್ಕಮ್, ನೀವೇನೋ ಯಾವುದು 24 ಲಕ್ಷ ಅಥವಾ ಅದಕ್ಕಿಂತ ಜಾಸ್ತಿ ಇನ್ಕಮ್ ಇದೆಯಲ್ಲ ಅವರಿಗೆ ಅಷ್ಟೊಂದು ಸೇವ್ ಆಗುತ್ತೆ. ಬೇರೆಯವ್ರಿಗೂ ಕೂಡ ಖಂಡಿತವಾಗ್ಲೂ ಸೇವ್ ಆಗ್ತಾ ಹೋಗುತ್ತೆ, ಆದರೆ ಅಷ್ಟೊಂದು ಆಗೋದಿಲ್ಲ. ಆದರೆ ಮ್ಯಾಕ್ಸಿಮಮ್ ಸೇಮ್ ಯಾರಿಗೆ 7 ಲಕ್ಷದಿಂದ 12 ಲಕ್ಷ ಈ ಬ್ರ್ಯಾಕೆಟಲ್ಲಿ ಇದಾರಲ್ಲ ಅವರಿಗೆ ಲಾಸ್ಟ್ ವರ್ಷ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ಪಾಪ. ಆದರೆ ಈ ವರ್ಷ ಯಾವುದೇ ರೀತಿಯಂಥ ಟ್ಯಾಕ್ಸೇ ಕಟ್ಟೋದು ಬೇಕಾಗೋದಿಲ್ಲ. ಅದು ಮೇಜರ್ ಡಿಫ್ರೆನ್ಸ್ ಆಗಿರುವಂಥದ್ದು. ಸೊ ಎರಡರದ್ದು ಕಂಪೇರ್ ಮಾಡಿ ನೋಡೋದಾದ್ರೆ ನೋಡಿ, ಇಲ್ಲಿ ಒಂದು ಒಳ್ಳೆ ರೀತಿಯಂಥ ಒಂದು ಇಲಿಸ್ಟ್ರೇಷನ್ ಇದೆ ಏನು ಅಂತ. ಸೊ ಓಲ್ಡ್ ರೆಜಿಮಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ 2.5 ಲಕ್ಷದ ಮೇಲ್ಗಡೆ ಇದ್ದರೆ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ನ್ಯೂ ರೆಜಿಮಲ್ಲಿ ಯಾವಾಗ 12 ಲಕ್ಷ ದಾಟುತ್ತೋ ಆವಾಗ 4 ಲಕ್ಷದಿಂದ ಮೇಲ್ಗಡೆ ಇರೋದಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಬಟ್ ಅಪ್ ಟು 12 ಲಕ್ಷ ತನಕ ಯಾವುದೇ ರೀತಿಯಂಥ ಟ್ಯಾಕ್ಸ್ ಇಲ್ಲ. ಓಲ್ಡ್ ರೆಜಿಮಲ್ಲಿ ಇದು ಅಪ್ ಟು 5 ಲಕ್ಷ ತನಕ ಅಂತ ಇತ್ತು. ಅದರ ರಿಬೇಟ್ ಅನ್ನೋದು 5 ಲಕ್ಷ ತನಕ ಅಂತ ಇತ್ತು. ಜೊತೆಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಓಲ್ಡ್ ರೆಜಿಮಲ್ಲಿ 50,000 ಸಿಗ್ತಾ ಇತ್ತು, ಆದರೆ ನ್ಯೂ ರೆಜಿಮಲ್ಲಿ 75,000 ಸಿಗುತ್ತೆ. ಇದು ಸ್ಯಾಲರಿಡ್ ಅವರಿಗೆ ಮಾತ್ರ. ಜೊತೆಗೆ ಟ್ಯಾಕ್ಸ್ ಲೇಬ್ ರೇಟ್ಗಳು ನಿಮಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಹಾಗಾದರೆ ಓಲ್ಡ್ ರೆಜಿಮ್ ಬೆಟರಾ ನ್ಯೂ ರೆಜಿಮ್ ಬೆಟರಾ ಅಂತ ಕ್ವಶನ್ ಬರೋದಾದರೆ, ಓಲ್ಡ್ ರೆಜಿಮಲ್ಲಿ ಡಿಡಕ್ಷನ್ಗಳಿಗೆ ಜಾಸ್ತಿ ಜಾಗ ಇದೆ ಅಂತ ಹೇಳಿದೆ ಅಲ್ವಾ. ಅಂದರೆ ಇವಾಗ 80C ನಲ್ಲಿ 1.5 ಲಕ್ಷ ತನಕ ತೋರಿಸ್ಬೋದು. 80D ನೀವೇನಾದ್ರು ಹೆಲ್ತ್ ಇನ್ಶೂರೆನ್ಸ್ ಕಟ್ತಾ ಇರ್ತಾರಲ್ಲ, ನಿಮ್ಮದು ನಿಮ್ಮ ಹೆಂಡತಿ ಮಕ್ಕಳದು, ಅದ್ರದ್ದು 50,000 ತನಕ ತೋರಿಸ್ಬೋದು, 25,000 ತನಕ ತೋರಿಸ್ಬೋದು. ನಿಮ್ಮ ಪೇರೆಂಟ್ಸು 50,000 ತನಕ ತೋರಿಸ್ತಾ ಹೋಗ್ಬೋದು, ಅವ್ರು ಏನಾದ್ರು ಸೀನಿಯರ್ ಸಿಟಿಸನ್ ಆಗಿದ್ರು ಅಂತಂದರೆ. ಇಲ್ಲ ಅಂತಂದರೆ ಅವ್ರದ್ದು ಕೂಡ 25,000 ತೋರಿಸ್ಬೋದು. ಈ ರೀತಿಯಾಗಿ ಮಲ್ಟಿಪಲ್ ಡಿಡಕ್ಷನ್ಸ್ ಇದೆ. ಎಲೆಕ್ಟ್ರಿಕ್ ಗಾಡಿಗಳಿಗೆ ಸಬ್ಸಿಡಿ ಅಂತ ಇರ್ತಾ ಇತ್ತು, ಪೊಲಿಟಿಕಲ್ ಪಾರ್ಟಿಗೆ ಡೊನೇಷನ್ ಮಾಡಿದ್ರು ಕೂಡ ಇರ್ತಾ ಇತ್ತು, ಈ ರೀತಿ ಎಲ್ಲ ಇತ್ತಲ್ವಾ. ಸೊ ಡಿಡಕ್ಷನ್ ಎಷ್ಟಿದೆ ಅನ್ನೋದ್ರ ಮೇಲೆ ಇಲ್ಲಿ ನಿರ್ಧಾರ ಆಗುತ್ತೆ. ನೋಡಿ, ಲೆಫ್ಟಲ್ಲಿ ಇರುವಂಥದ್ದು ಇನ್ಕಮ್ಮು. ನಾನು ಆಗಲೇ ಹೇಳ್ದಂಗೆ 12 ಲಕ್ಷ ತನಕ ಇನ್ಕಮ್ ಇರೋರಿಗೆ ಯಾವುದೇ ರೀತಿಯ ಚೇಂಜಸ್ ಇಲ್ಲ. ಅಂದರೆ ನೀವೇನು ಯೋಚನೆ ಮಾಡಬೇಕಾಗಿಲ್ಲ, ಡೈರೆಕ್ಟಾಗಿ ನೀವು ನ್ಯೂ ರೆಜಿಮಿಗೆ ಹೋಗ್ಬೋದು. ಆದರೆ 12 ಲಕ್ಷನ ದಾಟದ ಮೇಲೆ ಏನಾಗುತ್ತೆ ಅಂತ ನೋಡಿದ್ರೆ, ಉದಾಹರಣೆಗೆ ಇಲ್ಲಿ 13,50,000 ಇದೆ, ನಿಮ್ಮದು ಜಾಸ್ತಿ ನೀವು ಡಿಡಕ್ಷನ್ ಇಲ್ಲ. ಅಂದರೆ 80C ತೋರ್ಸೋಕ್ಕೆ, 80D ಅಥವಾ ನೀವು ಬಾಡಿಗೆ ಮನೇಲಿ ಇಲ್ಲ HRA ಅಂತ ತೋರ್ಸೋಕ್ಕೆ, ಈ ರೀತಿ ಎಲ್ಲ ಇದೆ ಅಂತಂದರೆ ನಿಮಗೆ ನೋಡಿ 2.5 ಲಕ್ಷಕ್ಕಿಂತ ಕಮ್ಮಿ ಇದೆ ನಿಮಗೆ ತೋರಿಸುವಂಥ ಡಿಡಕ್ಷನ್ಗಳು ಯಾವಿದೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡೋಕ್ಕಾಗೋದಿಲ್ಲ, ತುಂಬ ದೊಡ್ಡದಾಗ್ತಾ ಹೋಗುತ್ತೆ. ಹಿಂದೆ ಆಲ್ರೆಡಿ ಪ್ಲೇಲಿಸ್ಟ್ನಲ್ಲಿ ಮಾತಾಡಿದ್ದೀವಿ. ಸೊ ನಿಮ್ಮದು 2.5 ಲಕ್ಷಕ್ಕಿಂತ ಕಡಿಮೆ ಇದೆ ಅಂತ ಅಂದರೆ ಡಿಡಕ್ಷನ್ಗಳು, ನಿಮ್ಮ ಆ್ಯನ್ಯುವಲ್ ಇನ್ಕಮ್ 13.5 ಲಕ್ಷ ಇದೆ ಅಂತಂದರೆ ನೀವು ನ್ಯೂ ರೆಜಿಮಿಗೆ ಹೋಗೋದೇ ಒಳ್ಳೆಯದು. ಆದರೆ ನಿಮ್ಮದು 5 ಲಕ್ಷಕ್ಕಿಂತ ಜಾಸ್ತಿ ಇದೆ ಡಿಡಕ್ಷನ್ಸ್ ಅಂತ ಅಂದರೆ ಆಗಲೂ ಕೂಡ ಎರಡೂ ಸೇಮ್ ಆಗ್ತಾ ಹೋಗುತ್ತೆ. ಯಾಕಂದರೆ ಅಷ್ಟೊಂದು ಅಟ್ರಾಕ್ಟಿವ್ ಆಗಿದೆ. ನಿಮ್ಮದು ಯಾವಾಗ ಪ್ರಾಕ್ಟಿಕಲಿ ನೋಡೋದಾದರೆ 6,50,000ಕ್ಕಿಂತ ಜಾಸ್ತಿ ನೀವೇನಾದ್ರು ಡಿಡಕ್ಷನ್ ತೋರ್ಸೋಕ್ಕಾದರೆ ಮಾತ್ರ ನ್ಯೂ ರೆಜಿಮ್ ಬೆಟರ್ ಆಗ್ತಾ ಹೋಗುತ್ತೆ. ಅಷ್ಟೊಂದು ಸಾಧ್ಯತೆ ಇದೆಯಾ? ಸುಮ್ಮನೆ ಹೇಳ್ಬೋದು, ಅದ್ರಲ್ಲಿ ತೋರಿಸ್ಬೋದು, ಇದ್ರಲ್ಲಿ ತೋರಿಸ್ಬೋದು. ಪ್ರಾಕ್ಟಿಕಲಿ ನಾವು ಡಿಡಕ್ಷನ್ ತೋರ್ಸೋಕ್ಕಾಗತ್ತಾ? ಬರೋ ಆದಾಯ ಎಲ್ಲ ಅಲ್ಲೇ ಹೋಗುತ್ತಲ್ವಾ? ಆಗೋದಿಲ್ಲ. ಎಲ್ಲಿ ಹಬ್ಬ ಬಂದು ಎಲ್ಲಾಗುತ್ತೆ? ಬಾಡಿಗೆ ಮನೇಲಿದ್ದವರು HRA ತೋರಿಸ್ಬೋದು. 80C ನೀವು ಒಂದಿಷ್ಟು ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ನ ಬೈ ಮಾಡಿರ್ತೀರ, ELSS ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ ಕೆಲವರು. ಈ ರೀತಿಯಾಗಿ ಬೇರೆ ಬೇರೆದು ಇದೆ ಅಲ್ವಾ. 80C 5 ಇಯರ್ಸ್ FD ಇಟ್ಟಿರ್ಬೋದು. ಈ ಥರ ಇರೋದು ಒಂದಿಷ್ಟು ತೋರಿಸ್ಬೋದು. ಅಥವಾ ಹೋಮ್ ಲೋನ್ ಮಾಡಿದರೆ ಅದಕ್ಕೆ ಇಂಟ್ರೆಸ್ಟ್ ಕಟ್ಟೋದಾಗಿರ್ಬೋದು. ಅದೆಲ್ಲ 80C ಪ್ರಾಕ್ಟಿಕಲ್ ಆಗಿದೆ. 80D ಹೆಲ್ತ್ ಇನ್ಶೂರೆನ್ಸ್ ತೊಗೊಂಡಿರ್ತೀರಾ, ಪೇರೆಂಟ್ಸಿಗೂ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿರ್ತೀರಾ, ಅದನ್ನು ನೀವು ತೋರಿಸ್ತಾ ಹೋಗ್ಬೋದು. ಅದನ್ನು ಬಿಟ್ಟು ಇನ್ನೇನು ತೋರ್ಸೋಕ್ಕಾಗುತ್ತೆ? LTA 4 ವರ್ಷದಲ್ಲಿ 2 ಸಲ LTA ಕ್ಲೇಮ್ ಮಾಡ್ಬೋದು. ನೀವೆಲ್ಲರೂ ಟ್ರಾವೆಲ್ ಮಾಡ್ತಾ ಇದ್ದೀರಾ ಫ್ಯಾಮಿಲಿ ಜೊತೆಗೆ ಅಂದರೆ ಅದಕ್ಕೆ ತಗಲುವಂತಹ ಫ್ಲೈಟ್ ಎಕ್ಸ್ಪೆನ್ಸಸ್ ಆಗಿರ್ಬೋದು ಅಥವಾ ಟ್ರೈನ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಅದ್ರ ಬಗ್ಗೆ ನಾನು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ. ಅದನ್ನ ನೀವು 2 ಸಲ ಕ್ಲೇಮ್ ಮಾಡ್ಕೊತ ಹೋಗ್ಬೋದು. ಇದನ್ನು ಹೊರತುಪಡಿಸಿ ಎಲ್ಲದನ್ನೂ ಕ್ಲೇಮ್ ಮಾಡ್ಕೊಳ್ಳುವಂಥ ಸಾಧ್ಯತೆ ಕಮ್ಮಿ ಇರುತ್ತೆ. ಹಾಗಾಗಿ 6.5 ಲಕ್ಷ ಪ್ರತಿ ವರ್ಷ ಡಿಡಕ್ಷನ್ ತೋರ್ಸೋಕ್ಕೆ ಎಲ್ಲರೂ ಶಕ್ತರಾಗಿರ್ತಾರೆ? ಇಲ್ಲ. ಸೊ ಅಲ್ಲಿಗೆ ಉತ್ತರ ಏನಾಗ್ತಾ ಇದೆ? ನ್ಯೂ ರೆಜಿಮೆ ಅಟ್ರಾಕ್ಟಿವ್ ಆಗ್ತಾ ಇದೆ. ಮತ್ತು ನಿಮ್ಮ ಇನ್ಕಮ್ ಹೆಚ್ಚಾಗ್ತಾ ಹೋದಂಗೂ ಕೂಡ ನ್ಯೂ ರೆಜಿಮೆ ತುಂಬ ಒಂದು ಬೆನಿಫಿಷಿಯಲ್ ಅಂತ ಅನ್ಸಕ್ತಾ ಶುರು ಆಗ್ತಾ ಹೋಗುತ್ತೆ. ಯಾಕೆ ಅಂತಂದರೆ ಓಲ್ಡ್ ರೆಜಿಮಲ್ಲಿ ತುಂಬ ದೊಡ್ಡ ಮಟ್ಟದ ಇಂಟ್ರೆಸ್ಟ್ ಟ್ಯಾಕ್ಸ್ ಸ್ಲ್ಯಾಬ್ ಇತ್ತು. ಅದೇ ನ್ಯೂ ರೆಜಿಮಲ್ಲಿ ಅಪ್ ಟು 24 ಲಕ್ಷ ತನಕ ನೀವು 30% ಟ್ಯಾಕ್ಸ್ ಸ್ಲ್ಯಾಬಿಗೆ ಬರೋದೇ ಇಲ್ಲ. 24 ಲಕ್ಷ ಆದಮೇಲೆ ನೀವು 30% ಟ್ಯಾಕ್ಸ್ ಸ್ಲ್ಯಾಬಿಗೆ ಬರೋದ್ರಿಂದ ಸೊ ಓಲ್ಡ್ ನ್ಯೂ ರೆಜಿಮೇನೆ ಕೂಡ ಬೆನಿಫಿಷಿಯಲ್ ಆಗ್ತಾ ಹೋಗುತ್ತೆ. ನಿಮ್ಮ ಆದಾಯ ಜಾಸ್ತಿ ಆಗ್ತಾ ಹೋದಂಗೂ ಕೂಡ ಮಧ್ಯೆ ಇರೋಂಥದ್ದು ಸ್ವಲ್ಪ ಟ್ರಿಕ್ಕಿ ಡಿಸಿಷನ್ ಅಂತ ಇರೋರು 13 ಲಕ್ಷದಿಂದ 15 ಲಕ್ಷ ಇರೋರಿಗೆ, ಆ 13 ಲಕ್ಷದಿಂದ 15 ಲಕ್ಷ ಟ್ಯಾಕ್ಸ್ ಸ್ಲ್ಯಾಬಲ್ಲಿ ಯಾರಿದ್ದೀರಾ, ಅಂದರೆ ಆ ಇನ್ಕಮ್ ಸ್ಲ್ಯಾಬಲ್ಲಿ ಯಾರಿದ್ದೀರಾ, ನೀವು ಹೋಮ್ ಲೋನ್ ಆಲ್ರೆಡಿ ತೊಗೊಂಡಿದ್ದೀರಾ ಅಂತಂದರೆ ನೀವು ಟ್ಯಾಕ್ಸ್ ಕ್ಯಾಲ್ಕುಲೇಟರ್ಗಳು ಸಿಗುತ್ತೆ, ಅಲ್ಲಿ ಕೂಡ ನೀವು ಕ್ಲೇಮ್ ಮಾಡ್ತಾ ಹೋಗ್ಬೋದು. ಅಥವಾ ನಿಮ್ದು ಏನಾದ್ರು ಕ್ವೈರಿ ಇದೆ ಅಂತಂದರೆ, ನಿಮ್ಮದು ಇಷ್ಟು ಡಿಡಕ್ಷನ್ ಇದೆ ಅಂತಂದರೆ ನೀವು ಬೇಕಾದ್ರೆ ಕಮೆಂಟ್ ಕೂಡ
ಮಾಡ್ತಾ ಹೋಗ್ಬೋದು. ಬಟ್ ನೀವೇ ಚೆಕ್ ಮಾಡ್ಕೊತ ಹೋಗ್ಬೋದು. ನೀವು ಆಲ್ರೆಡಿ ನೀವು ಹೋಮ್ ಲೋನ್ ಇದ್ದೀರಾ ಅಂತಂದ್ರೂ ಕೂಡ ನಿಮಗೆ ನ್ಯೂ ರೆಜಿಮೆ ಕೂಡ ತುಂಬ ವಿಷಯದಲ್ಲಿ ಬೆನಿಫಿಷಿಯಲ್ ಆಗ್ತಾ ಹೋಗುತ್ತೆ ಈ ವರ್ಷದಿಂದ. ಲಾಸ್ಟ್ ಇಯರ್ ತನಕ ಆಯಿತು ಹೋಮ್ ಲೋನ್ ಇದೆ, ನಂದು ಇಂಟ್ರೆಸ್ಟ್ ಇದೆ, ಮತ್ತೊಂದಿದೆ ಅಂತಂದರೆ ಓಲ್ಡ್ ರೆಜಿಮ್ನೇ ಚೂಸ್ ಮಾಡೋಂಥ ಅವಕಾಶಗಳು ಇತ್ತು ಜಾಸ್ತಿ. ಆದರೆ ಈ ವರ್ಷ ಫರ್ದರ್ ಮತ್ತೆ ರೆಡ್ಯೂಸ್ ಮಾಡಿರೋದ್ರಿಂದ ಟ್ಯಾಕ್ಸ್ ರೆಜಿಮ್ಗಳನ್ನು, ಸೊ ಈಸಿಯಾಗಿ ಒಂದೇ ಉತ್ತರ ಅದು ನ್ಯೂ ಟ್ಯಾಕ್ಸ್ ರೆಜಿಮ್ ಅಂತ ಬರ್ತಾ ಹೋಗುತ್ತೆ. ಸಾಕಷ್ಟು ಇನ್ಕಮ್ ಗ್ರೂಪ್ ಅವರಿಗೆ ನಿಮ್ಮದು ಎಷ್ಟೇ ಡಿಡಕ್ಷನ್ ಇದ್ರೂ ಕೂಡ. ಸೊ ಮುಂದಿನ ವರ್ಷದಿಂದ ಇನ್ನೂ ಕೂಡ ಹೆಚ್ಚಿನ ಬೆನಿಫಿಟ್ಸ್ಗಳು ನ್ಯೂ ರೆಜಿಮಿಗೆ ಸಿಗ್ತಾ ಹೋಗ್ಬೋದು. ಅಂದರೆ ಓಲ್ಡ್ ರೆಜಿಮಲ್ಲಿ ಒಂದಿಷ್ಟು ತೆಗಿತಾ ಬರ್ತಾ ಹೋಗ್ಬೋದು, ಇನ್ನೂ ಲೆಸ್ ಅಟ್ರಾಕ್ಟಿವ್ ಆಗ್ತಾ ಹೋಗ್ಬೋದು. ಹಾಗಾಗಿ ಸೊ ನ್ಯೂ ರೆಜಿಮ್ ಅನ್ನೋದು ಈ ವರ್ಷದಿಂದ ತುಂಬ ಅಟ್ರಾಕ್ಟಿವ್ ಆಗಿದೆ. ಅದೇ ಬೆಸ್ಟ್ ಆಪ್ಷನ್ ಆಗುತ್ತೆ ಸುಮಾರು ಕ್ಯಾಟಗರಿ ಅವರಿಗೆ ಸ್ಯಾಲರಿಡ್ ಎಂಪ್ಲಾಯ್ ದೃಷ್ಟಿಯಿಂದ. ನಾನು ಇದರಲ್ಲಿ ಬರೀ ಸ್ಯಾಲರಿಡ್ ಎಂಪ್ಲಾಯರ್ನ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಬಿಸ್ನೆಸ್ ಇನ್ಕಮ್ ಇದೆ, ಮತ್ತೊಂದಿದೆ ಅಂದರೆ ಅದು ಮತ್ತೆ ಅಗೇನ್ ಬೇರೆ ರೀತಿಯಾದಂಥ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಹೋಪ್ಫುಲಿ ಈ ವಿಡಿಯೋದಿಂದ ಒಂದಿಷ್ಟು ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಸಿಕ್ಕಿದರೆ ದಯವಿಟ್ಟು ಮಾರ್ಕೆಟ್ ಮಾತುಕತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ, ಮತ್ತು ಮರಿದೇ ಒಂದು ಲೈಕು ಹಾಗೆ ಕಮೆಂಟ್ನ ಮಾಡಿ. ಮತ್ತೊಮ್ಮೆ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ.